ಗಜೇಂದ್ರ ತಾಲೂಕಿನ ಕಟ್ಟಕಡೆಯ ಗ್ರಾಮವಾದ ನೆಲ್ಲೂರು ಗ್ರಾಮಕ್ಕೆ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲು ಆಗ್ರಹಿಸಿ ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಎಸ್ಎಫ್ಐ ಸಂಘಟನೆಯಿಂದ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಎಫ್ಐನ ಜಿಲ್ಲಾಧ್ಯಕ್ಷ ಚಂದ್ರು ರಾಠೋಡ್ ಮಾತನಾಡಿ, ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಮಾಡಿ ಎಲ್ಲರಿಗೂ ಉಚಿತ ಬಸ್ ವ್ಯವಸ್ಥೆ ಘೋಷಣೆ ಮಾಡಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲ, ಹೊಸ ಬಸ್ಗಳ ಖರೀದಿ ಆಗಿಲ್ಲ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಒದಗಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕಡೆಗಣಿಸುತ್ತಿದೆ. ಊರಿನಿಂದ ಸುಮಾರು 100 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಗಜೇಂದ್ರ ನಗರಕ್ಕೆ ದಿನನಿತ್ಯ ಬರುತ್ತಾರೆ. ಆದರೆ ಅವರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ತರಗತಿಗಳಿಗೆ ಹಾಜರಾಗುತ್ತಿಲ್ಲ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿ ಸುಮಾರು 2.5 ತಿಂಗಳು ಕಳೆದರೂ ಕೂಡ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಕಲ್ಪಿಸಿಲ್ಲ. ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಸಿಗಬೇಕು ಅಂತ ಎಸ್ಎಫ್ಐ ಸಂಘಟನೆ ಒತ್ತಾಯಿಸಿದರು. ನೆಲ್ಲೂರು ಗ್ರಾಮಕ್ಕೆ ಕೂಡಲೇ ಬಸ್ಗಳನ್ನ ಬಿಡಲೇಬೇಕು. ನೆಲ್ಲೂರು ಗ್ರಾಮಕ್ಕೆ ಬಸ್ಗಳನ್ನ ಬಿಡಲೇಬೇಕು. ಕಾಲೇಜು ವಿದ್ಯಾರ್ಥಿನಿಯಾದ ಅನುಷಾ ಹಿರೇಮಠ್ ಮಾತನಾಡಿ, ನಮ್ಮ ಊರಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ನಾವು ದಿನನಿತ್ಯ ಸುಮಾರು 4 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಕಾಲೇಜುಗಳಿಗೆ ಹಾಜರಾಗಬೇಕು. ಮಳೆಗಾಲ ಆರಂಭವಾಗಿದೆ. ಮುಷಿಗಿರಿ ಕ್ರಾಸಿಂದ ನೆಲ್ಲೂರುವರೆಗೆ ಮಳೆಯಲ್ಲೇ ನೆನೆದು ಹೋಗಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಹೋರಾಟದ ಸ್ಥಳಕ್ಕೆ ಶಾಖಾ ವ್ಯವಸ್ಥಾಪಕರು ಬಂದು ಮನವಿ ಸ್ವೀಕರಿಸಿದರು. ಬಸ್ ಸಮಸ್ಯೆಯನ್ನು 1 ವಾರದೊಳಗೆ ಸರಿಪಡಿಸುತ್ತೇವೆ ಅಂತ ಹೇಳಿ ಮನವಿ ಪತ್ರ ಸ್ವೀಕರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರು ರಾಠೋಡ್, ಅನಿಲ್ ರಾಠೋಡ್, ಬಸವರಾಜ್ ಆರ್, ಅನುಷಾ ಹಿರೇಮಠ್, ಜ್ಯೋತಿ ಬೆನಾಳ್, ಸವಿತಾ ಬೇವಿನಗಿಡದ್, ಲಕ್ಷ್ಮೀ ಪೂಜಾರಿ, ಪಾರವ್ವ ಹಿರೇಮಠ್, ಪೂಜಾ ದೊಡ್ಡಮನಿ, ಸಂತೋಷ್ ಮಡಿವಾಳ್, ಆನಂದ್ ಬೆಲ್ಲಪ್ಪನವರ್, ಮಂಜುಳಾ ಬೆಳವಣಿಗೆ, ಕವಿತಾ ಚನ್ಗೌಡರ್, ಸಂಗಮೇಶ್ ಹಿರೇಮಠ್, ರೇಣುಕಾ ಅಂಗಡಿ, ವಿಜಯಲಕ್ಷ್ಮಿ ಚಂಪನ್ಗೌಡರ್, ಮಾಂತೇಶ್ ಹಿರೇಮಠ್, ಗಣೇಶ್ ಮಸ್ತಿಕಟ್ಟಿ, ಕಾರ್ಮಿಕ ಸಂಘಟನೆ ಮುಖಂಡರಾದ ಮೈಬೂಬ್ ಹವಾಲ್ದಾರ್, ಕನಕರಾಯ್ ಹಾದಿಮನಿ ಸೇರಿದಂತೆ ಅನೇಕರು ಇದ್ದರು. ಒಬ್ಬರು ಇಬ್ಬರು ಇರೋದಕ್ಕೆ ಸಿಬ್ಬಂದಿ ಬರ್ತೀರಿ, ಬೇರೆ ರೂಟಿಗೆ ಹಾಕೊಡ್ತೀವಿ ಅಂತ ಮಾತಾಡಿದ್ರೆ ಆಯ್ತು ಸರ್. ನಿಮ್ಮ ಸಿಬ್ಬಂದಿ ಬರೋರು ಕೂಡ ನಾವು ಕೂತ್ಕೊಳ್ತೀವಿ, ನಾವು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಸರ್. ನಮಗೆ ಕೂತ್ಕೊಳ್ಳೋಕೆ ಏನಾದರೂ ಸಮಸ್ಯೆ ಇದೆಯಾ ಪಟ್ಟಿದ್ರೆ ನಾವು ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇಲ್ಲ, ಏನಿಲ್ಲ. ಒಂದು ಕಡೆ ಕೂತ್ಕೋಬೇಕು, ಮಳೆ ಬಂದರೆ ಏನೇ ಬಂದರೂ ಒಂದು ಕಡೆ ಕೂತ್ಕೋಬೇಕು, ಕೂತ್ಕೊತೀವಿ ಸರ್. ಸಿಬ್ಬಂದಿಗಳು ಬಂದ ಮೇಲೆ ಬಸ್ಗಳನ್ನು ಬಿಡ್ತಿರೋದು. ನೆಲ್ಲೂರು ಗ್ರಾಮಕ್ಕೆ ಕೂಡಲೇ ಬಸ್ಗಳನ್ನ ಬಿಡಲೇಬೇಕು. ನೆಲ್ಲೂರು ಗ್ರಾಮಕ್ಕೆ ಬಸ್ಗಳನ್ನ ಬಿಡಲೇಬೇಕು. ಸಾಯಂಕಾಲ ಸರ್ 4:15 ಸರ 4:15 100 ಜನ ವಿದ್ಯಾರ್ಥಿಗಳು ಇದ್ದಾರೆ ಸರ್. ಅವರು ಮುಷಿಗೇರಿ ಇಳಿದು ಅಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ಆಯ್ತು ರೀ ಚಂದ್ರು, ನನಗೆ ಒಂದು 4 ದಿನ ಅವಕಾಶ ಮಾಡಿಕೊಡಿ. ನೀವು ಎಷ್ಟು ಕಷ್ಟ ಇದೆ ಸರ್. ಅವ್ರದ್ದು ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸರ್. ಎಲ್ಲ ಡಿಗ್ರಿ PU ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳು ಅದಲ್ಲ ಕಳಿಸ್ತೀವಿ. ಆಯ್ತು ಸರ್ ಕೇಳಿರಪ್ಪ ಸರ್. PU ಕಾಲೇಜ್ನವ್ರು ಎಲ್ಲರೂ ಕೂಡ ಸರ್, PU ಡಿಗ್ರಿ ಕಾಲೇಜ್ನವ್ರು ಎಲ್ಲರೂ ಇದ್ದಾರೆ. ಹಿಂದೆ ಏನಿತ್ತು, ಒಂದು 2 ವರ್ಷದಿಂದ ಅಕಾಡೆಮಿಕ್ಗಳು ಒಂದೇ ಇರೋದ್ರಿಂದ ಮಧ್ಯಾಹ್ನವರೆಗೂ ಎಲ್ಲ ಕಾಲೇಜುಗಳು ಮುಗಿದೋಗಿರೋದು. ಡಿಪ್ಲೊಮಾ ಒಂದು ಹೊರತುಪಡಿಸಿ ಎಲ್ಲ ಕಾಲೇಜು ಮುಗಿದೋಗಿರೋದು. ಇವಾಗ PU ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೂ ಮಿನಿಮಮ್ 4 ಗಂಟೆ ಊಟ ನಡೆಸ್ತಾ ಇದ್ದಾರೆ. ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ನೀವು ಬರೋದು, 7ವರೆಗೆ ಬಸ್ ಬಿಡ್ತೀರಿ. ಪಾಪ 7 ಗಂಟೆಗೆ ಅವ್ರು ಟಿಫನ್ ಮಾಡಿ ಮನೆಯಲ್ಲಿ ಮಾಡ್ಕೊಂಡ್ರೆ ತೊಗೊಂಡ್ಬರ್ತಾರೆ, ಇಲ್ಲಾಂದ್ರೆ ಹಂಗೆ ಬರ್ತಾರೆ. ಅವ್ರು 7 ಗಂಟೆಯಿಂದ 4 ಗಂಟೆವರೆಗೂ ಖಾಲಿ ಉಪವಾಸ ಕೂತ್ಕೋಬೇಕು. ಯಾವುದು ಕೂಡ ಯಾವ ಸ್ಕೂಲಲ್ಲಿ ಕೂಡ ಅವ್ರು ಊಟ ಹಾಕಲ್ಲ ಸರ್. ಸಣ್ಣ ಪುಟ್ಟ ಹಣ ಇದ್ದವ್ರು ತಿಂತಾರೆ, ಇಲ್ಲ ಅಂದರೆ ಟಿಫನ್ ತಿಂದವ್ರು ಅವರೆಲ್ಲ ಆಫ್ಟರ್ ಲಂಚ್ ತೊಗೊಂಡ್ಬಂದಿರ್ತಾರೆ, ತಿಂತಾರೆ. 4ವರೆಗೆ ನೀವು ಏನಾದರೂ 4 ದಿನ ತೊಗೊಂಡ್ರೆ 100 ಜನ ಇದ್ದಾರೆ ಸರ್. ಅವರು 100 ಜನನೂ ಕೂಡ ಅವ್ರು ಹೆಂಗೆ ದಿನನಿತ್ಯ ಕೂಡ ಉಪವಾಸ ಇದ್ದವ್ರು. ಆದರೂ ಯಾವಾಗಲೂ ಕೂಡ ನಾವು ಅದಕ್ಕೆ ಹಿಂದೆನೇ ನಿಮ್ಗೆ ಮನವಿ ಕೊಟ್ಟಿದ್ವಿ. ಅಕಾಡೆಮಿಕ್ ನಾವು ಪ್ರತಿ ವರ್ಷವೂ ಕೂಡ ಶಾಲಾ ಕಾಲೇಜುಗಳು ಪ್ರಾರಂಭ ಆದಾಗ ನಿಮ್ಗೆ ಮನವಿ ಕೊಟ್ಟಿರ್ತೀವಿ. ಎಲ್ಲವನ್ನು ಕೂಡ ನಾವು ಗಮನಕ್ಕೆ ಇಟ್ಟುಕೊಂಡು ಒಂದು ಮನವಿ ಕೊಟ್ಟಿದ್ವಿ ಸರ್. ಹಿಂಗೆ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ನೀವು ಈಡೇರ್ತೀರಿ ಅಂತೇಳಿ ನಾವು ಮನವಿ ಕೊಟ್ಟಿದ್ದು. ಭಾಗವಾಗಿನೇ ನಿನ್ನ ತಹಸೀಲ್ದಾರರು ಮೀಟಿಂಗ್ ಕರೆದಿದ್ರು. ಎಲ್ಲ ಇಲಾಖೆಯವರು ಬಂದಿದ್ರು ಸರ್. ಈಗ ಸಾಯಂಕಾಲ 4ವರೆಗೆ ಸರ್. 4:15
ಅಲ್ಲ ಅವ್ರು 4:15 ಬಿಡ್ಬೇಕು ಸರ್. ಅವ್ರು 8 ಬಂದು 4:15 ಬಸ್ ಬಿಡ್ಬೇಕು. ನೆಲ್ಲೂರು ಮುಷಿಗೇರಿ ಕ್ರಾಸಲ್ಲಿ ನೆಲ್ಲೂರು ಸರ್. ನೆಲ್ಲೂರು ಪ್ಯಾಟಿ. ನೆಲ್ಲೂರಿಂದ ಪ್ಯಾಟಿ 1 ಕಿಲೋಮೀಟರ್ ಇದೆ. ತುಂಬಾ ತುರ್ತಾಗಿರುವಂಥದ್ದು ವಿಷಯ ಸರ್. ದಯವಿಟ್ಟು ನೀವು ಇವತ್ತಿಂದನೂ ಮಾತಾಡಿ ಹೋಗುವಂಥ ಬಸ್ಗಳನ್ನು 4-5 ದಿನ ಅನ್ನೋದು ಕಷ್ಟ ಆಗತ್ತೆ ಸರ್. ಯಾಕಂದ್ರೆ ಎಷ್ಟು ದಿನ ಕಾಲೇಜ್ ಸ್ಟಾರ್ಟ್ ಆಗಿ 3 ದಿನ ಆಯ್ತು ಸರ್. ಒಂದು ಲಿಖಿತವಾಗಿ ಒಂದು ಭರವಸೆ ಕೊಡಿ ಸರ್, ಯಾವ ದಿನ ನೀವು ಬಿಡ್ತೀರ ಅಂತೇಳಿ. ಅದರ ಆಧಾರದ ನಾವು 27 ಸರ್. ಒಂದು 4 ದಿನ ಕಾಲಾವಕಾಶ ಸರ್. 4 ದಿನ ಬೇಡ ಸರ್. ಅದು ಹೇಳಿ ಸರ್, ಲಿಖಿತವಾಗಿ ಒಂದು ನಮಗೆ ಇದರಲ್ಲಿ ಡೇಟ್ ಕೊಡಿ ಸರ್. ನಮ್ಮ ರಿಸೀವ್ಡ್ ಅಲ್ವಾ, ಆ ರಿಸೀವ್ಡ್ ಪತ್ರದಲ್ಲಿ ಯಾವ ದಿನ ಇವತ್ತು ನಾಳೆ ಶನಿವಾರ, ಸೋಮವಾರ, ಮಂಗಳವಾರ ಅಥವಾ ಬುಧವಾರ ಇಂಥ ದಿನ ಹೇಳಿ ಒಂದು ಡೇಟ್ ಬರೆದು ಕೊಡಿ ಸರ್. ಅದು ಮನವಿ ಪತ್ರ ಸರ್.